ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಯೌವನಸ್ಥರೇ ಎಚ್ಚರ ಭಾಗ 2. ಯೌವನಸ್ಥರೇ ಎಚ್ಚರ ಭಾಗ 2. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಪ್ರಸಂಗಿ 12ನೇ ಅಧ್ಯಾಯ 1ರಿಂದ 12ರವರೆಗೆ. ಇದನ್ನ ನೀವೇ ಓದಿಕೊಳ್ಳಿರಿ. ಈಗ ಪ್ರಸಂಗಿ 12ನೇ ಅಧ್ಯಾಯ 1 ಮತ್ತು 7ನೇ ವಚನವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ಪ್ರಸಂಗಿ 12:1. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರುಷಗಳು ಸಮೀಪಿಸುವುದರ ಒಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಏನಪ್ಪ ಅಂದರೆ, ಕಷ್ಟದ ದಿವಸಗಳು ಸಮೀಪಿಸುವುದರ ಸಂತೋಷವಿಲ್ಲವೆಂದು. ಆದರೆ ನಮಗೆ ಕಷ್ಟದ ದಿವಸಗಳು ಬರುವುದು ಯಾವಾಗಪ್ಪ ಅಂದರೆ, ಸಾಧಾರಣ ನಮಗೆ ನಮ್ಮ ವಯಸ್ಸಾದ ಕಾಲದಲ್ಲಿ. ಆವಾಗ ನಮಗೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು ಬಂದೇ ಬರುತ್ತವೆ. ಆಗ ಕಷ್ಟದ ದಿವಸಗಳು ಸಂತೋಷವಿಲ್ಲವೆಂದು ನೀವು ಹೇಳುವ ವರುಷಗಳು ಸಮೀಪಿಸುವುದರ ಒಳಗಾಗಿ ಅಂದರೆ, ಚಿಕ್ಕದಾಗಿರುವಾಗ ನಾವು ಮಕ್ಕಳಾಗಿರ್ತೇವೆ, ತಂದೆ ತಾಯಿ ಹಿರಿಯರ ಮಾತನ್ನೆಲ್ಲ ಕೇಳೋರಾಗಿದ್ದೇವೆ. ಅಲ್ಲಿಂದ ಯೌವನಸ್ಥ ಪ್ರಾಯಕ್ಕೆ ಬರ್ತೇವೆ. ಯೌವನಸ್ಥ ಪ್ರಾಯಕ್ಕೆ ಬಂದಾಗ ನಮಗೆ ನಮ್ಮ ತಂದೆ ತಾಯಿಯ ಮಾತು ಬೇಡ, ಹಿರಿಯರ ಒಳ್ಳೆ ಮಾತುಗಳು ಬೇಡ, ಯಾರ ಮಾತು ನಮಗೆ ಬೇಡ. ನಮ್ಮದೊಂದು ಬಿಸಿ ರಕ್ತ, ನಾವು ಬೇಕಾದಾಗಿ ಆಡ್ತೇವೆ, ಯಾರು ಹೇಳೋದು ಬೇಡ, ಕೇಳೋದು ಬೇಡ, ನನ್ನಿಷ್ಟ ಎಂಬುದಾಗಿ ನಾವು ಕುಣಿತಾ ಇದ್ದೇವೆ. ಇದು ನಮ್ಮ ತಂದೆ ತಾಯಿಗಳಾಗಿರ್ಬೋದು, ಹಿರಿಯರು ಹೇಳುವಂಥ ಒಳ್ಳೆ ಹಿರಿಯರ ಮಾತುಗಳಾಗಿರ್ಬೋದು, ಅಥವಾ ಯಾವುದಾದ್ರು ಗ್ರಂಥಗಳನ್ನ, ಪುರಾಣಗಳನ್ನ ಓದಿ ತಿಳಿದುಕೊಳ್ಳುವಂಥ ಸಮಯದಲ್ಲಿ ತಿಳಿದುಕೊಂಡ್ರೂ ಕೂಡ ನಮ್ಮ ಗರ್ವ, ಅಹಂಕಾರಗಳಿಂದ ನಾವು ಹೊರಬರುವುದಿಲ್ಲ. ಆಗ ಏನಾಗ್ತದೆ, ಆ ಬಿಸಿ ರಕ್ತದ ಸಮಯದಲ್ಲಿ ನಮಗೆ ಏನೂ ಆಗುವುದಿಲ್ಲ. ನಾನು ಮಾಡಿದ್ದೇ ಸರಿ, ಆಡಿದ್ದೇ ಸರಿ, ಹೇಳಿದ್ದೇ ಸರಿ ಅಂತೇಳಿ ನಾವು ಎಲ್ಲರಿಗೂ ವಿರೋಧವಾಗಿ ನಡೆಯುತ್ತೇವೆ. ದೇವರ ಮಾತಿಗೂ ನಾವು ವಿರುದ್ಧವಾಗಿ ನಾವು ನಡೆಯುತ್ತೇವೆ. ಹೀಗಿರುವಾಗ ಅಲ್ಲಿ ಏನಾಗ್ತದಪ್ಪ ಅಂದರೆ, ಕಡೆಗೆ ಕನಿಷ್ಠ ಪಕ್ಷ ಒಂದು 50 ವರ್ಷ ಅಥವಾ 45-50 ವರ್ಷ ದಾಟಿದ ಮೇಲೆ ಒಂದೊಂದು ಕಷ್ಟ, ಸಂಕಟ, ದುಃಖಗಳು ನಮಗೆ ಅಲ್ಲಿ ಟಚ್ ಆಗ್ತವೆ. ಕಾರಣ, ಯೌವನದಲ್ಲಿ ಮಾಡಿದಂಥ ಮಾತುಗಳು, ಮಾಡಿದಂಥ ಕೆಲಸಗಳು, ಕೆಟ್ಟ ಕಾರ್ಯಗಳು, ತಂದೆ ತಾಯಿಗಳ ಮತ್ತು ಒಳ್ಳೆ ಹಿರಿಯರ ಮಾತಿಗೂ ದೇವರ ಗ್ರಂಥಗಳನ್ನು ದೇವರು ತಿಳಿಯಪಡಿಸಿದ್ರು ಅದಕ್ಕೂ ವಿಧೇಯರಾಗದಿರುವುದೇ ನಮ್ಮ ಕಾರಣ. ಆಗ ಅಲ್ಲಿಂದ ಮುಂದೆ ನಾವು 2ನೇ ವಚನದಿಂದ 6ರವರೆಗೆ ನಾವು ನೋಡುವಾಗ, ಅದನ್ನು ಓದಿ ನೋಡುವಾಗ ಇದರ ಅರ್ಥ ಏನಪ್ಪ ಅಂದರೆ, ಆ ಸಮಯದಲ್ಲಿ ಅಯ್ಯೋ ನನ್ನ ಹತ್ರ ಯಾರು ಬರೋದಿಲ್ಲ, ನನ್ನ ಮಾತಾಡ್ಸೋದಿಲ್ಲ, ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿಲ್ಲ, ನನಗೆ ಈ ರೀತಿ ಕಷ್ಟ ಬಂತಲ್ಲಪ್ಪ, ಯಾಕೆ ದೇವರು ನನಗಿಷ್ಟು ತೊಂದರೆ ಮಾಡ್ದ, ಅದೆಂಥ ದೇವರಾಗಿದ್ದಾನೆ, ದೇವರಿಗೆ ಕಣ್ಣು ಕಾಣೋದಿಲ್ವಾ ಅಂತೇಳಿ ದೇವರ ವಿರುದ್ಧ ಗುಣಗುಟ್ಟವರು ಆಗಿದ್ದೇವೆ. ನನಗೆ ಯಾರು ಸರಿ ಊಟ ಕೊಡೋದಿಲ್ಲ, ಬಟ್ಟೆ ಕೊಡೋದಿಲ್ಲ, ಯಾಕೆ ಕಣ್ಣೀರು ಅಂತ ಹೇಳುವಂಥ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಲ್ಲಿ ನಾವು ಏನಾಡ್ತೇವೆ, ನಾವು ಮುಳುಗ್ತಾ ಇರ್ತೇವೆ. ಆಗ ಯಾರು ನಮ್ಮ ಸಹಾಯಕ್ಕೂ ಬರೋದಿಲ್ಲ, ಬಂದರು ಅಷ್ಟಕ್ಕಷ್ಟೇ ಅಂತೇಳಿ ನಾನಾ ರೀತಿಯಲ್ಲಿ ಕಣ್ಣೀರು ಹಾಕ್ಬೋದು. ಕಾರಣ, ಯೌವನದಲ್ಲಿ ಮಾಡಿದಂಥ ನಮ್ಮ ಹಠ, ಅಹಂಕಾರ, ಗರ್ವಗಳು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ದು, ಯಾವುದೇ ರೀತಿಯಲ್ಲಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸಿದಂಥದ್ದು, ಕಣ್ಣೀರು ಹಾಕಿಸಿದಂಥದ್ದು ಎಲ್ಲ ನಮ್ಮ ಪ್ರಾಯ ಮುಗೀತಾ ಬರುವಾಗ ಆವಾಗ ಟಚ್ ಆಗ್ತದೆ. ಅದುವೇ ಇವತ್ತು ಅನೇಕರು ಹಾದಿ ಬೀದಿಲಿ, ಮನೆಯಲ್ಲಿ ಕೂಡ ಬಹಿಷ್ಕಾರ ಆಗುವಂಥದ್ದು, ಯಾರು ನೋಡದೆ ಇರುವಂಥದ್ದು, ಬಿಸಿಲಲ್ಲಿ ಒಣಗುವಂಥದ್ದು, ಒಂದೊಂದು ಭಿಕ್ಷುಕರನ್ನ ಹಾದಿ ಬೀದಿಲಿ, ಬಸ್ ಸ್ಟ್ಯಾಂಡು, ರೈಲು ನಿಲ್ದಾಣದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಥವಾ ಹಳ್ಳಿಯೊಳಗೆ ಮನೆಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ. ಒಬ್ಬೊಬ್ಬರನ್ನ ಮಕ್ಕಳೇ ಕೂಡ ಏನು ನೋಡದವರಾಗಿರ್ತಾರೆ. ಈ ರೀತಿಯಲ್ಲಿ ಬರುವಂಥ ಕಷ್ಟ, ಸಂಕಟ, ದುಃಖಗಳು ಏನಪ್ಪ ಅಂದರೆ, ಯೌವನದಲ್ಲಿ ಆಡಿದಂಥ ಆಟಗಳು. ಆವಾಗ 12ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ, ಯೌವನದಲ್ಲಿ ಆವಾಗ ನನ್ನ ಸಹೋದರ ಸಹೋದರಿಯರೇ, ಅದು ವಿಶೇಷವಾಗಿ ಯೌವನಸ್ಥರು ಅಥವಾ ಯಾರೇ ಆಗಿರಲಿ, ಅದರಲ್ಲಿ ವಿಶೇಷವಾಗಿ ಯೌವನಸ್ಥರು ಅವರ ಪ್ರಾಯದಲ್ಲಿ ದೇವರ ಮಾತನ್ನು ದೇವರು ತಿಳಿಯಪಡಿಸಿದಾಗ ಎಚ್ಚೆತ್ತುಕೊಳ್ಳಬೇಕು. ತಮ್ಮ ಜೀವಿತವನ್ನು ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ನಾವು ಬದಲಾಯಿಸಿಕೊಳ್ಳಬೇಕು.
ಪಶ್ಚಾತ್ತಾಪ ಪಟ್ಟುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ಮಾರ್ಗದಲ್ಲಿ ತಂದೆ ತಾಯಿಯವರು ಕೂಡ ಮಕ್ಕಳನ್ನ ನಡೆಸಬೇಕು. ಇಲ್ಲದಿದ್ದರೆ ಬರುವಂತಹ ಕಷ್ಟ, ಸಂಕಟ, ದುಃಖಗಳು ಒಂದಲ್ಲ ಎರಡಲ್ಲ. ಅದಕ್ಕೆ ನೀನು ಮಾಡಿದ್ದನ್ನು ನಿನ್ನ ತಲೆಗೆ ಕಟ್ಟುವೆನು ಎಂಬುದಾಗಿ ದೇವರ ವಾಕ್ಯವು ನಮಗೆ ಬಹಳ ಕಡೆ ಎಚ್ಚರಿಸಲ್ಪಡುತ್ತದೆ. ಇದು ಯೌವನದಲ್ಲಿ ಮಾಡಿದಂಥ ತೊಂದರೆಗಳು. ಇದರಲ್ಲಿ ಈಗ 12ನೇ ಅಧ್ಯಾಯ 7ನೆಯ ವಚನವನ್ನು ನಾವು ಓದಿಕೊಳ್ಳೋಣ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ನೋಡಿ, ನಮ್ಮ ಶರೀರವು ಮಣ್ಣಾಗಿ ಹೋಗ್ತದೆ, ನಮ್ಮ ಆತ್ಮವು ದೇವರ ಬಳಿಯಿಂದ ಬಂತು. ನಮ್ಮ ಶರೀರಕ್ಕೆ ಈಗ ನಾವು ಉಸಿರಾಡ್ತಾ ಇರುವ ಜೀವ ಇದು ವಾಪಸ್ಸು ದೇವರ ಬಳಿಗೆ ಹೋಗ್ಲಿಕ್ಕೆ ಇದೆ. ಈ ಆತ್ಮಕ್ಕೆ ಯಾವಾಗಲೂ ಜೀವ ಇರ್ತದೆ. ಒಂದು ವೇಳೆ ಇಲ್ಲಿ ಅವರ ಪ್ರಾಯದಲ್ಲಿ ಕೂಡ ನಾವು ದೇವರ ಮಾತನ್ನ ಕೇಳಿ, ತಂದೆ ತಾಯಿಯ ಒಳ್ಳೆ ಮಾತುಗಳನ್ನ ಕೇಳಿ, ಹಿರಿಯರ ಬುದ್ಧಿವಾದ ಹೇಳಿದಾಗ ಕೇಳಿ ಅದಕ್ಕೆ ವಿಧೇಯರಾಗಿ ನಡೆದು ಅದರಂತೆ ನಾವು ಮುಂದೆ ಜೀವಿಸಿ ಭೂಲೋಕದ ಪ್ರಯಾಣವನ್ನು ಮುಗಿಸಿದರೆ ಮಾತ್ರ, ಪರಿಶುದ್ಧರಾಗಿ ನಾವು ಮುಗಿಸಿದರೆ ಮಾತ್ರ ನಮ್ಮ ಆತ್ಮ ವಾಪಸ್ಸು ದೇವರ ಬಳಿಗೆ ಹೋಗ್ತದೆ. ಇಲ್ಲದಿದ್ದರೆ ಈ ಭೂಲೋಕದಲ್ಲಿ ನಾವು ಜೀವಿತವಾಗಿರುವಂಥ ಪ್ರಾಯ ಹೋದಾಗ ಯಾವ ರೀತಿ ಕಷ್ಟ, ಸಂಕಟ, ದುಃಖವನ್ನು ಅನುಭವಿಸ್ತೇವೋ ಅದಕ್ಕಿಂತ ಜಾಸ್ತಿ ಶಿಕ್ಷೆ ನಮಗೆ ನರಕದಲ್ಲಿ, ಪಾತಾಳದಲ್ಲಿ ಇರ್ತದೆ ಎಂಬುದಾಗಿ ಈ ಬೈಬಲ್ ನಮಗೆ ಬೋಧಿಸ್ತದೆ. ಅನೇಕ ಕಡೆ ಆ ವಚನಗಳು ಕೂಡ ಇವೆ. ಇಂದಿನ ವಚನದಲ್ಲಿ ಕೂಡ ದೇವರ ನಾಮದಲ್ಲಿ ನಾನು ನಿಮಗೆ ತಿಳಿಯಪಡಿಸಿದ್ದೇನೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಮುಖ್ಯವಾಗಿ ಯೌವನಸ್ಥರನ್ನ ನಾವು ಎಚ್ಚರಿಸಬೇಕು. ನಮ್ಮಲ್ಲಿ ಕೂಡ ಏನಾದರೂ ತಪ್ಪುಗಳು ಬಂದೋಗಿದರೆ ಕ್ಷಮೆ ಯಾಚಿಸಿ ನಾವು ಈ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸುವುದರೊಳಗಾಗಿ ಪಶ್ಚಾತ್ತಾಪ ಪಟ್ಟು ಪರಿಶುದ್ಧರಾಗಿ ತಪ್ಪುಗಳನ್ನ ಒಪ್ಪಿಕೊಂಡು ಅದನ್ನು ಯಾವ ರೀತಿ ಸರಿಪಡಿಸಿಕೊಳ್ಬೇಕೆಂಬುದಾಗಿ ಸರಿಪಡಿಸಿಕೊಂಡು ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೂ ಕೂಡ ಈಗ ನಾವು ಹೋಗೋಣ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಆದಿಕಾಂಡ 2:7. ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನಾವು ಹಿಂದೆ ಪ್ರಸಂಗಿ 12:7 ಓದಿದ್ದೇವೆ. ದೇವರ ಆತ್ಮವು ಶರೀರವು ಮಣ್ಣಾಗಿ ಹೋಗ್ತದೆ. ಆತ್ಮವು ದೇವರ ಬಳಿಗೆ ಸೇರುವುದಕ್ಕಿಂತ ಮೊದಲು ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಬೇಡ. ಹಾಗೆ ಇದರ ಅರ್ಥ ನಮ್ಮ ಜೀವ ದೇವರು ಕೊಟ್ಟಂತ ಜೀವವಾಗಿದೆ. ಆದಾಮನನ್ನು ಎಲ್ಲರಿಗೂ ಗೊತ್ತಿದ್ದ ಹಾಗೆ, ಓದಿದ ಹಾಗೆ ಆದಿ ಮಾನವನ ಮಣ್ಣಿಂದ ಸೃಷ್ಟಿ ಮಾಡಿ ಆ ಮೂಗಿನ ಮೂಲಕ ದೇವರು ಜೀವ ಶ್ವಾಸವನ್ನು ಊದಿದನು. ಆವಾಗ ಹೋಗಿ ಅಲ್ಲಿ ಆ ಮಣ್ಣಿನ ಬೊಂಬೆ ಜೀವವಾಯಿತು, ಆದಾಮ ಎಂಬುದಾಗಿ ಹೆಸರಿಟ್ಟಂದ್ರೆ ಮಣ್ಣಿನಿಂದ ಆದವನು ಆದಾಮ ಅಂತ. ಅದೇ ಸಂತಾನ ಇವತ್ತು ನಾವಾಗಿದ್ದೇವೆ. ಅದಾದ್ರಿಂದ ನೋಡಿ, ಇವತ್ತು ನಾವು ಕೂಡ ಬದುಕಬೇಕಾಗಿದ್ದರೆ ಉಸಿರಾಡಿದರೆ ಮಾತ್ರ ನಾವು ಬದುಕ್ತೇವೆ. ಯಾವುದೇ ಪ್ರಾಣಿ, ಪಕ್ಷಿ, ಜೀವ ರಾಶಿ, ಗಿಡ, ಮರಗಳು ಪ್ರತಿಯೊಂದು ಗಾಳಿ ಇದ್ದರೆ ಮಾತ್ರ. ಕಾರಣ, ಈ ಗಾಳಿ ದೇವರ ಜೀವಶ್ವಾಸವಾಗಿದೆ. ಆದ್ದರಿಂದ ನಾವು ಇವತ್ತು ಬದುಕ್ತಾ ಇದ್ದೀವಿ. ನಮ್ಮ ಜೀವ ಯಾರದ್ದಾಗಿದೆ? ದೇವರದ್ದಾಗಿದೆ. ಆಗಿರುವಾಗ ದೇವರು ನಮಗೆ ತಿಳಿಯಪಡಿಸಿದ ಮೇಲೆ ನಮ್ಮ ತಪ್ಪುಗಳನ್ನ ತಿದ್ದಿಕೊಂಡು ಸರಿ ಮಾಡಿಕೊಂಡು ಈ ಜೀವ ದೇವರ ಬಳಿಯಿಂದ ಬಂತು. ವಾಪಸ್ಸು ದೇವರ ಬಳಿಗೆ ನಾವು ಹೋಗ್ಬೇಕಾದ್ರೆ ದೇವರ ಮಾತನ್ನು ಕೇಳಿ ಪರಿಶುದ್ಧರಾಗಿ ಈ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ ಮಾತ್ರ ನಮ್ಮ ಈ ಆತ್ಮ ದೇವರ ಬಳಿಯಿಂದ ಬಂತು, ವಾಪಸ್ಸು ದೇವರ ಬಳಿಗೆ ಹೋಗ್ತದೆ. ಇಲ್ಲದ ಹೋದ್ರೆ ಆಗ್ಲೇ ಹೇಳಿದ ಹಾಗೆ ಈ ಭೂಲೋಕದಲ್ಲಿಯೂ ಅದಕ್ಕಿಂತ ಜಾಸ್ತಿ ನರಕದಲ್ಲಿ ಕೂಡ ಶಿಕ್ಷೆ ಇದೆ. ಅವತ್ತಿನ ದಿವಸ ಗೊತ್ತಾಗ್ತದೆ ಅಂದರೆ ನಮಗೆ ಬೈಬಲ್ ತಿಳಿಸ್ತದೆ. ಅಯ್ಯೋ, ನನಗೆ ತಿಳಿಸಿದ್ರು ನಾನು ದೇವರ ಮಾತಿಗೆ ನಾನು ಕಿವಿ ಕೊಡಲಿಲ್ಲ, ನನಗೆ ತಿಳಿಯಪಡಿಸಿದ್ರು, ಇಂಥ ಶಿಕ್ಷೆ ಬಂತಲ್ಲ ಅಂತೇಳಿ ಅವರು ನರಕದಲ್ಲಿ ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಎಂಬುದಾಗಿ ಬೈಬಲ್ ನಮಗೆ ಬಹಳ ಚೆನ್ನಾಗಿ ತಿಳಿಸಲ್ಪಡುತ್ತದೆ. ಆದ್ದರಿಂದ ನಮ್ಮ ಜೀವ ಕೂಡ ಯಾರದಾಗಿದೆ? ದೇವರದಾಗಿದೆ. ನಾವು ಉಸಿರಾಡುವ ಗಾಳಿ ದೇವರ ಜೀವಶ್ವಾಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದನ್ನು ಮುಂದಿನ ವಚನಗಳಲ್ಲಿ ನಾವು ದೃಢಪಡಿಸಿಕೊಳ್ಳೋಣ. ಯೋಬ 27:2.
ನನ್ನಲ್ಲಿ ಜೀವವು ಇನ್ನೂ ಪೂರ್ಣವಾಗಿದೆ, ದೇವರು ಊದಿದ ಶ್ವಾಸವು ನನ್ನ ಮೂಗಿನಲ್ಲಿ ಇನ್ನೂ ಆಡುತ್ತಿದೆ. ದೇವರ ನಂಬಿಕೆ ಸ್ತೋತ್ರವಾಗಲಿ. ನೋಡಿ, ಯೋಬನ ಕಾಲದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳು ಬಂತು. ದೇವರು ಶೋಧನೆಗೆ ಒಳಪಡಿಸಿದ್ರು ನಾನಾ ರೀತಿಯಲ್ಲಿ. ಆದರೂ ಯೋಬ ಹೇಳ್ತಾ ಇದ್ದಾನೆ, ನನ್ನಲ್ಲಿ ಜೀವವು ಇನ್ನೂ ಪೂರ್ಣವಾಗಿದೆ. ಅಂದರೆ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಒಂದು ವಿರುದ್ಧವಾಗಿ ಮಾತಾಡಲಿಲ್ಲ. ಹೆಂಡತಿ ಬಿಟ್ಟು ಹೋದ್ರು, ಹೆಂಡತಿಗೆ ವಿರುದ್ಧವಾಗಿ ಮಾತನಾಡಲಿಲ್ಲ. ನಾನಾ ಥರದಲ್ಲಿ ಅವರು ಹಿಂಸೆ ಕೊಟ್ಟರು, ಆಸ್ತಿ ಪಾಸ್ತಿ ಎಲ್ಲವೂ ಹೋಯಿತು. ಆದರೂ ಒಂದು ಮಾತು, ಕೆಟ್ಟ ಮಾತು ಬರಲಿಲ್ಲ. ದೇವರನ್ನು ದೂಷಣೆ ಕೊಡಲಿಲ್ಲ. ದೇವರು ಕೊಟ್ಟ ಜೀವನದಲ್ಲಿ ಪೂರ್ಣವಾಗಿದೆ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ ನಾವು ಏನಾಗಬೇಕು, ದೇವರನ್ನು ಸ್ತುತಿಸಬೇಕು ಹೊರತು ದೇವರ ವಿರುದ್ಧ ಗುಣಗುಟ್ಟಬಾರದು. ಹಾಗೆ ದೇವರು ಕೊಟ್ಟ ಜೀವ ನಮ್ಮಲ್ಲಿ ಪೂರ್ಣವಾಗಿದೆ. ಆ ಜೀವದಿಂದ ಇವತ್ತು ನಾವು ಉಸಿರಾಡುವುದರಿಂದ ನಾವು ಬದುಕ್ತಾ ಇದ್ದೇವೆ. ನನ್ನ ಸಹೋದರ ಸಹೋದರಿಯರೇ, ಅದರಲ್ಲಿ ವಿಶೇಷವಾಗಿ ಯವನಸ್ಥ ಸಹೋದರ ಸಹೋದರಿಯರು, ಆದ್ದರಿಂದ ಯಾವುದೇ ಕಾರಣಕ್ಕೂ ದೇವರ ವಾಕ್ಯ ನಮಗೆ ಕೇಳಿ ಬಂದಾಗ ನಾವು ಯೌವನ ಕಾಲದಲ್ಲಿಯೇ ನಮ್ಮನ್ನು ಸರಿಪಡಿಸಿಕೊಂಡು ಮುಂದೆ ಜೀವಿತವನ್ನು ಸಾಗಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರು ಊದಿದ ಶ್ವಾಸವು ನನ್ನ ಮೂಗಿನಲ್ಲಿ ಇನ್ನೂ ಆಡುತ್ತಿದೆ. ನೋಡಿ, ದೇವರು ಆದಾಮನಿಗೆ ಊದಿದಂಥ ಶ್ವಾಸ ನಮ್ಮ ಮೂಗಲ್ಲಿ ನಮಗೆ ಕೂಡ ಇವತ್ತು ಈಗ ಲೋಕದಲ್ಲಿ ತಿರುಗಾಡುವ ಗಾಳಿ ದೇವರ ಜೀವಶ್ವಾಸವಾಗಿದೆ. ಅದರಲ್ಲಿ ದೇವರ ಶಕ್ತಿ ಇದೆ. ಅದು ನಮ್ಮ ಶರೀರವನ್ನು ಪ್ರವೇಶ ಮಾಡೋದರಿಂದ ಇವತ್ತು ನಾವು ಬದುಕ್ತಾ ಇದ್ದೇವೆ. ದೇವರ ಜೀವ ಶ್ವಾಸ ನಮ್ಮ ಶರೀರದಲ್ಲಿ ಪ್ರವೇಶ ಮಾಡ್ತಾ ಇದೆ. ಆದ್ದರಿಂದ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ, ದೇವರು ನಮಗೆ ಜೀವ ಕೊಟ್ಟು ನಡೆಸ್ತಾ ಇರುವಾಗ ಯೌವನ ಕಾಲದಲ್ಲಿಯೇ ನಾವು ಖಂಡಿತವಾಗಿಯೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ತಂದೆ ತಾಯಿಯ ಒಳ್ಳೆ ಮಾತುಗಳು, ಒಳ್ಳೆ ಹಿರಿಯರ ಮಾತುಗಳಿಗೂ ಈ ದೇವರ ವಾಕ್ಯಗಳನ್ನು ತಿಳಿಸುವಂಥ ಸಮಯದಲ್ಲಿ ಕೂಡ ಕಿವಿ ಕೊಟ್ಟು ದೇವರ ವಾಕ್ಯಕ್ಕೆ ಯೌವನದಲ್ಲಿಯೇ ವಿಧೇಯರಾಗಿ ನಡೆದರೆ ಕಷ್ಟ, ಸಂಕಟ, ದುಃಖಗಳನ್ನು ತಪ್ಪಿಸಿಕೊಳ್ಳಬಹುದು. ಇಲ್ಲದಿದ್ದರೆ ವಯಸ್ಸಾದ ಕಾಲದಲ್ಲಿ ಕೂಡ ಕಷ್ಟ, ಸಂಕಟ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಅದು ಮಾತ್ರವಲ್ಲ, ಯೌವನದ ಟೈಮಲ್ಲಿ ಕೂಡ ಕೆಟ್ಟವರ ಸಹವಾಸಗಳನ್ನ ಮಾಡಿಕೊಳ್ಳುವುದು, ತಂದೆ ತಾಯಿ ಹಿರಿಯರ ಮಾತನ್ನು ಕೇಳಿದರೂ ಕೂಡ, ಬೋಧಕರ ಮಾತನ್ನು ಕೇಳಿದರೂ ಕೂಡ ಕೈ ಮುರ್ಕೊಳ್ಳೋದು, ಕಾಲು ಮುರ್ಕೊಳ್ಳೋದು, ಆಸ್ಪತ್ರೆ ಬೀಳೋದು, ಜೈಲಿಗೆ ಹೋಗೋದು, ಪೊಲೀಸರ ಕೈಲಿ ಒದೆ ತಿನ್ನೋದು, ಅಥವಾ ನಾನಾ ರೀತಿಯಲ್ಲಿ ಏನಾಗೋದು, ಮೃತ್ಯುವನ್ನು ತಂದುಕೊಳ್ಳೋದು, ನಮಗೆ ನಾವಾಗಿಯೇ ನಾನಾ ರೀತಿ ಶಿಕ್ಷೆಯನ್ನು ಅನುಭವಿಸೋದು. ದೇವರ ಮಾತಿಗೆ, ಹಿರಿಯರ ಮಾತಿಗೆ, ತಂದೆ ತಾಯಿ ಒಳ್ಳೆ ಮಾತಿಗೆ ನಾವು ಬೆಲೆ ಕೊಡದ ಕಾರಣ ಯೌವನ ಕಾಲದಲ್ಲಿ ಕೂಡ ಇಂಥ ಶಿಕ್ಷೆ, ನಾಡಿದ್ದು ನರಕದಲ್ಲಿ ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೂ ಹೋಗೋಣ. ಯೋಬ 33:4. ನಾನು ದೇವರ ಆತ್ಮನಿಂದಲೇ ನಿರ್ಮಿತನಾಗಿದ್ದೇನೆ, ನನ್ನ ಜೀವವು ಸರ್ವಶಕ್ತನ ಶ್ವಾಸದಿಂದ ಉಂಟಾಗಿದೆ. ನೋಡಿ, ಸರ್ವವನ್ನು ಸೃಷ್ಟಿ ಮಾಡಿದಂಥ ವಾಣಿ ಶಬ್ದವಾದಂಥ ದೇವರೇ ಮನುಷ್ಯರ ಅವತಾರವೆತ್ತಿ ಭೂಲೋಕಕ್ಕೆ ಬಂದರು. ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ದೇವರು ಸೃಷ್ಟಿ ಮಾಡಿದ್ದಾನೆ. ಆದಾಮನ ಸೃಷ್ಟಿ ಮಾಡಿ ಅದೇ ವಂಶವನ್ನು ಇವತ್ತು ನಮಗೆ ಕೂಡ ಆದಾಮನ ವಂಶವಾಗಿದ್ದೇವೆ. ಸಹೋದರ ಸಹೋದರಿಯರೇ, ಅದು ಕೂಡ ನೋಡಿ, ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರು, ವಾಣಿ ಮತ್ತು ಶಬ್ದವಾದಂಥ ದೇವರು ಮನುಷ್ಯನ ಅವತಾರವೆತ್ತಿ ಭೂಲೋಕಕ್ಕೆ ಬಂದರು. ಅದೇ ಒಂದು ರೂಪವನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ನನ್ನ ಜೀವವು ಸರ್ವಶಕ್ತನ ಶ್ವಾಸದಿಂದ ಉಂಟಾಗಿದೆ. ಸರ್ವವನ್ನು ಉಂಟು ಮಾಡಿದಂಥ ದೇವರು, ಸರ್ವವನ್ನು ನಾಶ ಮಾಡುವಂಥ ದೇವರು, ಎಲ್ಲ ದೇವರ ಶ್ವಾಸವು ಇವತ್ತು ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ಶ್ವಾಸದಿಂದ ಉಂಟಾಗಿದೆ. ನಮ್ಮ ಜೀವ ದೇವರ ಜೀವವಾಗಿದೆ. ಆದ್ದರಿಂದ ನನ್ನ ಯೌವನಸ್ಥ ಸಹೋದರ ಸಹೋದರಿಯರೇ, ಖಂಡಿತವಾಗಿ ಏನಾದರೂ ತಪ್ಪುಗಳು ಬಂದು ಹೋದರೂ ಕೂಡ ಪಶ್ಚಾತ್ತಾಪ ಪಟ್ಟು ತಿದ್ದಿ ಮುಂದೆ ತಪ್ಪನ್ನು ಮಾಡದೆ ಅದನ್ನು ಸರಿಪಡಿಸಿಕೊಂಡು ದೇವರಿಗೆ ಪ್ರೀತಿಯಾಗಿ ಜೀವಿಸಿ ಈ ಭೂಲೋಕದ ಜೀವನ ನಾವು ಪರಿಶುದ್ಧವಾಗಿ ಅಂತ್ಯಗೊಳಿಸಿದರೆ ಮಾತ್ರ ನಾಡಿದ್ದು ಕೂಡ ನಮ್ಮ ಜೀವವು ದೇವರ ಬಳಿಗೆ ಹೋಗ್ತದೆ. ಪ್ರಸಂಗಿ 12:7 ಪ್ರಕಾರ ನಮ್ಮ ಜೀವವು, ನಮ್ಮ ಆತ್ಮ ವಾಪಸ್ಸು ದೇವರ ಬಳಿಗೆ ಹೋಗಲು ಸಾಧ್ಯ. ಒಂದು ವೇಳೆ ನಾನು ಕೇಳೋದಿಲ್ಲ, ನಾನು ಮಾಡಿದ್ದೆ ಸರಿ, ನಾನು ಆಡಿದ್ದೆ ಸರಿ, ನಂದೇ ಸರಿ ಅಂತೇಳಿ ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ, ತಂದೆ ತಾಯಿಯ ಮಾತಿಗೂ ವಿರುದ್ಧವಾಗ್ತಾರೆ, ಅವರನ್ನು ಕಣ್ಣೀರು ಹಾಕಿಸ್ತಾರೆ, ದುಃಖ ಪಡಿಸ್ತಾ ಇದ್ದಾರೆ. ಹಾಗೂ ಒಳ್ಳೆ ಹಿರಿಯರು ಹೇಳಿದಂಥ ಮಾತುಗಳಿಗೂ ಕೂಡ ವಿರೋಧವಾಗಿ ನಡೆದುಕೊಳ್ತಾ ಇದ್ದಾರೆ. ಆದ್ದರಿಂದ ಆಗಲೇ ಹೇಳಿದಾಗೆ ಯೌವನ ಪ್ರಾಯದಲ್ಲಿ ಪ್ರತಿ ಒಂದು ವಿಚಾರದಲ್ಲಿ ಕೂಡ ಕಡೆಯ ಕಷ್ಟ, ಸಂಕಟ, ದುಃಖವನ್ನು ಅನುಭವಿಸುವಾಗ ಕಣ್ಣೀರು ಹಾಕೊಂಡು ಕೂತುಕೊಳ್ಳುವುದು, ನಾನಾ ರೀತಿ ಶಿಕ್ಷೆ,
ವಯಸ್ಸಾದ ಮೇಲೆ ಕೂಡ ಅದನ್ನು ಅನುಭವಿಸಲೇಬೇಕಾಗ್ತದೆ. ಅನೇಕರು ಹೇಳ್ತಾ ಇದ್ದ, ಒಬ್ಬೊಬ್ಬರು ಹೇಳೋದನ್ನು ಕೂಡ ಕೇಳಿದ್ದೇವೆ, ಇವತ್ತು ಕೇಳ್ತಲೇ ಇದ್ದೇವೆ. ನಾನೇ ಸ್ವತಃ ನೋಡಿದ್ದೇನೆ, ನೋಡ್ತಲೇ ಇದ್ದೇನೆ. ಯೌವನದಲ್ಲಿ ಬಹಳ ಅಹಂಕಾರ, ಗರ್ವ, ಬಂದು ವಿರೋಧವಾಗಿ ನಡೆದವರು ವಯಸ್ಸು ಹೋದ ಕಾಲದಲ್ಲಿ ನಾನಾ ರೀತಿ ಶಿಕ್ಷೆಯನ್ನು ಅನುಭವಿಸ್ತಾರೆ. ಇದುವೇ ಪ್ರಸಂಗಿ 12ನೇ ಅಧ್ಯಾಯ 2ರಿಂದ 6ರವರೆಗೆ ಅಲ್ಲಿ ಓದುವಾಗ ಏನು ಬರೆಯಲ್ಪಟ್ಟಿದೆಯೋ ಅದೇ ಯೌವನದಲ್ಲಿ ನಾವು ವಿರುದ್ಧವಾಗಿ ನಡೆದಾಗ ಬರುವಂಥ ಶಿಕ್ಷೆ. ಆದ್ದರಿಂದ ಯೌವನ ಪ್ರಾಯದಲ್ಲಿ ಬಹಳ ಎಚ್ಚರವಿರಬೇಕು ಯೌವನಸ್ಥ ಸಹೋದರ ಸಹೋದರಿಯರೇ. ಹಾಗೆ ಇದನ್ನು ಕೂಡ ನಾವು ಕೂಡ ಈಗ ಏನಾಗಬೇಕು, ಯೌವನಸ್ಥರನ್ನು ಕೂಡ ಬಹಳ ಎಚ್ಚರಿಸುವುದು ದೇವರ ಒಂದು ಪ್ರೀತಿಯಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಇದೇ ಒಂದು ವಿಷಯವು ನಾಳೆ ಕೂಡ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಇವತ್ತಿನ ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಒಂದು ವೇಳೆ ಇದನ್ನು ಕೇಳುತ್ತಿರುವವರು ಈ ಯೌವನ ಪ್ರಾಯದಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಅವರು ಪಶ್ಚಾತ್ತಾಪ ಪಡುವಂತೆಯೂ ಅವರನ್ನು ನೀವು ಪರಿಹಾರ ಮಾಡುವಂತೆಯೂ ನಿಮ್ಮ ಪ್ರೀತಿಯಲ್ಲಿ ನಡೆಸುವಂತೆಯೂ ಆಗಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇರಲ್ಲ. ನನ್ನನ್ನು ಯಾವ ರೀತಿ ನೀವು ರಕ್ಷಿಸಿದ್ದೀರೋ ಅದೇ ಪ್ರಕಾರ ಈ ಕೇಳುತ್ತಿರುವವರು ನಿಮ್ಮ ಚಿತ್ತಾನುಸಾರ ಯಾರ್ಯಾರನ್ನು ರಕ್ಷಿಸಬೇಕೋ ಅವರನ್ನು ರಕ್ಷಿಸಿರಿ. ಅವರು ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಅವರ ಮಕ್ಕಳನ್ನು ಕೂಡ ಅವರು ಎಚ್ಚರಿಸಿ ಇದೇ ಮಾರ್ಗದಲ್ಲಿ ನಡೆಸಿ ಆ ಮಕ್ಕಳು ಕೂಡ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾವುದು ನೆರವೇರುವುದಿಲ್ಲ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ಸದಾ ನಿಮ್ಮನ್ನು ಯಾವಾಗಲೂ ಆಶೀರ್ವದಿಸಲಿ.